ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಕೃಷಿ ಸಚಿವರು ಹಾಗೂ ಎಲ್ಲ ಶಾಸಕರು, ಸಚಿವರು, ಗಣ್ಯರಿಗೆ ವೇದಿಕೆಗೆ ಆತ್ಮೀಯ ಪ್ರೀತಿ ತುಂಬಿದ ಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕೃಷಿ ಮೇಳ 2025ಕ್ಕೆ ಆಗಮಿಸಿರುವ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಕೃಷಿ ಸಚಿವರು ಶ್ರೀಯುತ ದರ್ಶನ್ ಪುಟ್ಟಣ್ಣನವರು ಹಾಗೂ ಎಲ್ಲ ಅತಿಥಿ ಗಣ್ಯರನ್ನು ನಾವು ಸಂಭ್ರಮದಿಂದ ಸಂತೋಷದಿಂದ ಸ್ವಾಗತಿಸುತ್ತಿದ್ದೇವೆ. ಶುಭ ಮಧ್ಯಾಹ್ನ ಮತ್ತು ನಮಸ್ಕಾರ. ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಸಕಲ ದರ್ಶನಗಳೆಲ್ಲ, ಮಣ್ಣಿಂದ ಸಕಲ ವಸ್ತುಗಳೆಲ್ಲ, ಮಣ್ಣ ಬಿಟ್ಟವರಿಗೆ ಆಧಾರವಿಲ್ಲ ಎಂಬ ಪುರಂದರ ದಾಸರ ಸಾಲುಗಳನ್ನು ನೆನೆಯುತ್ತಾ ಎಲ್ಲರಿಗೂ ಇಂದು ಡಿಸೆಂಬರ್ 5 ವಿಶ್ವ ಮಣ್ಣು ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ನೇಗಿಲ ಕುಳದೊಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಈ ಸಾಲುಗಳು ದೇಶದ ಅನ್ನಮೂಲ ಮತ್ತು ಅಭಿವೃದ್ಧಿ ಮೂಲದ ನೆಲೆಯನ್ನು ಸಾರುವುದನ್ನು ಹೇಳುತ್ತಾ ಇಲ್ಲಿ ನೆರೆದಿರುವ ಎಲ್ಲ ಮಹೋದಯರು, ಗಣ್ಯರು, ಅಧಿಕಾರಿಗಳು, ರೈತರು, ರೈತ ಮಹಿಳೆಯರು, ಉದ್ದಿಮೆದಾರರು, ಅಭಿವೃದ್ಧಿ ಇಲಾಖಾ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯದ ವತಿಯಿಂದ ಹೃದಯ ಸ್ಪರ್ಶಿ ನಮನಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಕೃಷಿ ಸಚಿವರು ಹಾಗೂ ಎಲ್ಲ ಶಾಸಕರು, ಸಚಿವರು, ಗಣ್ಯರಿಗೆ ವೇದಿಕೆಗೆ ಆತ್ಮೀಯ ಪ್ರೀತಿ ತುಂಬಿದ ಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕೃಷಿ ಮೇಳ 2025ಕ್ಕೆ ಆಗಮಿಸಿರುವ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಕೃಷಿ ಸಚಿವರು ಶ್ರೀಯುತ ದರ್ಶನ್ ಪುಟ್ಟಣ್ಣನವರು ಹಾಗೂ ಎಲ್ಲ ಅತಿಥಿ ಗಣ್ಯರನ್ನು ನಾವು ಸಂಭ್ರಮದಿಂದ ಸಂತೋಷದಿಂದ ಸ್ವಾಗತಿಸುತ್ತಿದ್ದೇವೆ. ಶುಭ ಮಧ್ಯಾಹ್ನ ಮತ್ತು ನಮಸ್ಕಾರ. ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಸಕಲ ದರ್ಶನಗಳೆಲ್ಲ, ಮಣ್ಣಿಂದ ಸಕಲ ವಸ್ತುಗಳೆಲ್ಲ, ಮಣ್ಣ ಬಿಟ್ಟವರಿಗೆ ಆಧಾರವಿಲ್ಲ ಎಂಬ ಪುರಂದರ ದಾಸರ ಸಾಲುಗಳನ್ನು ನೆನೆಯುತ್ತಾ ಎಲ್ಲರಿಗೂ ಇಂದು ಡಿಸೆಂಬರ್ 5 ವಿಶ್ವ ಮಣ್ಣು ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ನೇಗಿಲ ಕುಳದೊಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಈ ಸಾಲುಗಳು ದೇಶದ ಅನ್ನಮೂಲ ಮತ್ತು ಅಭಿವೃದ್ಧಿ ಮೂಲದ ನೆಲೆಯನ್ನು ಸಾರುವುದನ್ನು ಹೇಳುತ್ತಾ ಇಲ್ಲಿ ನೆರೆದಿರುವ ಎಲ್ಲ ಮಹೋದಯರು, ಗಣ್ಯರು, ಅಧಿಕಾರಿಗಳು, ರೈತರು, ರೈತ ಮಹಿಳೆಯರು, ಉದ್ದಿಮೆದಾರರು, ಅಭಿವೃದ್ಧಿ ಇಲಾಖಾ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯದ ವತಿಯಿಂದ ಹೃದಯ ಸ್ಪರ್ಶಿ ನಮನಗಳು.